ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. These are the furrows. These are the ridges. In Kannada, what is called? ಬದು, ಏರ್ ಬದು ಮತ್ತೆ ಅದು Yeah. Traditionally, ಟೆವರಿ. since thousands of years, we are seeing water is given up to the stem, surface water. In agriculture university also go there, you will see what is given up to the stem, bumper water. You are spoiling 100% water. Water is not created by the human being, it is a gift of the God, and we are losing water unnecessarily. But in Subhash Palikushi, we are saving 90% water. How we will go now? ಸ್ನೇಹಿತರೆ, ಈ ಚಿತ್ರದಲ್ಲಿ ತಾವು ಹಳ್ಳ ಬದು ನೋಡ್ತಾ ಇದ್ದೀರ. ಏರು ಬದು ಅಂತ ಏನಂತೀವಿ, ಏರ್ ಬದು ಟೆವರಿ ಅಂತ ಏನಂತೀವಿ. ನಾವು ಒಕ್ಕೆ ಮಾಡಿದಾಗೆಲ್ಲ ಅದು ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ನಾವು ಸಾಧಾರಣ ಅನಾದಿ ಕಾಲದಿಂದ ನಮ್ಮ ತಲತಲ ಅಂತಂದು ಏನು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ, ನೀರು ಕೊಡಬೇಕಾದ್ರೆ ಮಂಡಿ ಉದ್ದಕ್ಕೆ ಕೊಡೋ ಅನ್ನೋದು ಒಂದು ಐತೆ ಅಭ್ಯಾಸ. ಮಂಡಿ ಉದ್ದಕ್ಕೆ ಕೊಡುವಂಥ ಪೂರ್ಣವಾಗಿ ನೀರನ್ನು ನಾವು ತುಂಬ ಕೊಡೋದು ನೋಡ್ತಾ ಇದ್ದೀವಿ. ಕೃಷಿ ವಿಜ್ಞಾನಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಆದರೆ ಇದರಿಂದ 100ಕ್ಕೆ 100 ನೀರು ದಂಡ ಆಗ್ತಾ ಇದೆ. ಆದರೆ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ನಾವು ಕೇವಲ 10% ನೀರನ್ನು ಉಪಯೋಗಿಸ್ಕೊಂತೀವಿ, ಅತಿ ಹೆಚ್ಚು ನೀರನ್ನು ನಾವು ಉಳಿತಾಯ ಮಾಡ್ತೀವಿ. ಅದು ಹೇಗೆ ಅನ್ನೋದನ್ನು ಸುಭಾಷ್ ಪಾಳೇಕರ್ ಕೃಷಿಲಿ ಈಗ ನೋಡೋಣ. When you give the water in every furrow, जब आप हर नाली में पानी देते हैं, that means you are utilizing 100% water. You are giving 100% water. हर नाली में पानी देते हैं तो आप 100% उसका उपयोग करते हैं. ಸ್ನೇಹಿತರೆ, ಈ ರೀತಿ ನಾವು ಹಳ್ಳ ಬದು ಮಾಡಿದಾಗ ಏನಾಗುತ್ತೆ, ನಾವು ಈ ಕಾಲುವೆಗಳಲ್ಲಿ ನಾವು ನೀರು ಕೊಟ್ಟಾಗ ಏನಾಗುತ್ತೆ, ಪರಿಪೂರ್ಣವಾಗಿ 100ರಷ್ಟು ನೀರನ್ನು ನಾವು ಒದಗಿಸ್ತಾ ಇದ್ದೀವಿ. But in Subhash Palikushi, we are not giving the water in each furrow. We are giving the water in alternate furrow. ಸ್ನೇಹಿತರೆ, ನಮ್ಗೆ ಅನಾದಿ ಕಾಲದಿಂದ ಮಾಡ್ಕೊಂಬಂದಿದ್ದೇನೋ ಪ್ರತಿಯೊಂದು ಕಾಲುವೆಯಲ್ಲೂ ನೀರು ತುಂಬೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ನೀವು ಸುಭಾಷ್ ಪಾಳೇಕರ್ ಕೃಷಿ ಅಂತ ಬಂದಾಗ ಕಾಲುವೆ ಬಿಟ್ಟು ಕಾಲುವೆಯಲ್ಲಿ ಮಾತ್ರ ನೀರು ಕೊಡೋದು. ಒಂದು ಕಾಲುವೆ ನೀರು ಕೊಡೋದು, ಇನ್ನೊಂದು ಖಾಲಿ ನೀರು ಕೊಡು ಖಾಲಿ.